ಎಲ್ಲರಿಗೂ ನಮಸ್ಕಾರ. ನೀವು 5ನೇ ತಾರೀಕು ಏನು ಸ್ಟ್ರೈಕ್ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡಿ 8ನೇ ತಾರೀಕು ನಾನು ಇಲ್ಲಿ ಬೆಳಿಗ್ಗೆ ಬಂದಿದ್ದೆ ನಿಮ್ಮನ್ನು ಮಾತಾಡ್ಕೊಂಡು ಹೋಗೋಕ್ಕೆ. ಅವತ್ತು ಒಂದು ವಿಷಯ ಹೇಳಿದೆ. ನಾವು ಸಂಸದರಾಗಿ ಬರೀ 4 ತಿಂಗಳಾಗಿದೆ, ಆದ್ರೇನು ನಿಮ್ಮ ಜೊತೆ ಸುಮಾರು ಒಂದು 10ರಿಂದ 15 ಸತಿ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳು ಏನು ಅಂತ ತಿಳ್ಕೊಂಡು CMD ಅವ್ರನ್ನ ಮಾತಾಡಿ ಇದೆಲ್ಲ ಬಗೆಹರಿಸಿ ಅಂತ ಒಂದು ಕೇಳ್ಕೊಂಡಿದ್ದೆ. ಅದರಲ್ಲಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ನಿಮಗೆ ಗಿಫ್ಟ್ ಏನು ಕೊಡಬೇಕು ಅಂತ ಅದನ್ನ ಕೊಡಕ್ಕೆ ನಾವು ಸಿದ್ಧವಾಗಿದ್ದೀವಿ, ಅವ್ರ ಜೊತೆ ಮಾತಾಡ್ತಾ ಇದೀವಿ ಅಂದ್ರೆ. ಬಟ್ ಅವರು ಒಂದೇ ಡಿಮ್ಯಾಂಡ್ ಹೇಳ್ತಾ ಇರೋದು, ನೀವು ನಾಳೆನೇ ಬಂದು ಕೆಲಸಕ್ಕೆ ಸ್ಟಾರ್ಟ್ ಮಾಡಿ, ಕೂತ್ಕೊಂಡು ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ. ಆದ್ರೆ ನೀವು ಅದಕ್ಕೆ ಸಿದ್ಧವಾಗಿರ್ಲಿಲ್ಲ. ಯಾರೋ ಬಂದು ಏನೋ ನಮ್ಮ ಬಗ್ಗೆ ಅದು ಇದು ಅಂತೆಲ್ಲ ಮಾತಾಡ್ತಾರೆ, ನೀವು ಅದಕ್ಕೆಲ್ಲ ನೀವು ಇನ್ಫ್ಲೂಯೆನ್ಸ್ ಆಗಿ ನೀವು ಇದನ್ನ ಸ್ಟ್ರೈಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ದು ಒಂದು ಡಿಮ್ಯಾಂಡ್ ಇತ್ತು, ಕುಮಾರಣ್ಣನ ಒಂದ್ಸತಿ ಕರೀರಿ, ಒಂದ್ಸತಿ ನಾವು ಮಾತಾಡ್ತೀವಿ, ನಮ್ಮ ಸಮಸ್ಯೆಗಳು ಅವ್ರಿಗೆ ಹೇಳ್ಬೇಕು ಅಂತ. ಇವತ್ತು ಕುಮಾರಣ್ಣನ ಕರ್ಕೊ ಬಂದಿದ್ದೀನಿ, ನಿಮ್ಮ ಸಮಸ್ಯೆಗಳು ನೀವು ಹೇಳಿದ್ದೀರಾ. ನೀವು ಏನು ಮಾತಾಡ್ಬೇಕು ಅಂತ ಕೂಡ ನೀವು ಇವಾಗ ಎಲ್ಲಾರು ಮುಂದೆನೂ ಹೇಳಿದ್ದೀರಾ. ಇದೇನು ಕ್ಲೋಸ್ಡ್ ರೂಮ್ ಅಲ್ಲಂತೂ ಹೇಳಿಲ್ಲ, ಓಪನ್ ಫೀಲ್ಡ್ ಅಲ್ಲಿ ಎಲ್ಲಾರು ಮುಂದೆನೂ ಹೇಳಿದ್ದೀರಾ. ಇವಾಗ ಕುಮಾರಣ್ಣ ಅವರು ಏನು ಒಂದು ಮಾತು ಹೇಳ್ತಾರೋ ದಯವಿಟ್ಟು ಅದನ್ನ ಕೇಳಿ ನೀವು ನಿಮ್ಮ ನಿರ್ಧಾರ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನಮ್ಮೆಲ್ಲರ ನಾಯಕರು, ಈ ರಾಜ್ಯದ ದೀನ ದಲಿತರ ಬಂಧು, ರೈತ ನಾಯಕರು, ಈ ರಾಜ್ಯಕ್ಕೆ 2 ಬಾರಿ ಮುಖ್ಯಮಂತ್ರಿಗಳಾಗಿ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸಿ ರೈತರಿಗೆ ಸುಮಾರು 25,000 ಕೋಟಿ ಮನ್ನಾ ಮಾಡಿದ ಏಕೈಕ ನಾಯಕ ನಮ್ಮ ಕುಮಾರಣ್ಣವರು ಇವತ್ತು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕಾ ಮಂತ್ರಿಗಳು ಆದಂತ ನಮ್ಮೆಲ್ಲರ ನಾಯಕರು ನಿಮ್ಮ ಮುಂದೆ ಬಂದಿದ್ದಾರೆ. ಕಳೆದ 13 ದಿನಗಳಿಂದ ಸತತವಾದಂತಹ ಹೋರಾಟದ ಪ್ರತಿಫಲ ಮತ್ತು ನಮ್ಮ ಲೋಕಸಭಾ ಸದಸ್ಯರಾದಂತಹ ಮಲ್ಲೇಶ್ ಬಾಬು ಅವರ ಅವಿರತದ ನಮ್ಮ ಮಂತ್ರಿಗಳ ನಿರಂತರ ಸಂಪರ್ಕದಿಂದ ಇವತ್ತು ನಿಮ್ಮ ಮುಂದೆ ಮಾನ್ಯ ಸಚಿವರನ್ನೇ ನಿಮ್ಮ ಮನೆ ಬಾಗಿಲಿಗೆ ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವರಿಗೆ ಅಂತ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಈ ವೇದಿಕೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ಲೋಕಸಭಾ ಸದಸ್ಯರಿಗೆ, ಅವರ ಜೊತೆಗೆ ನಮ್ಮ ಜಾತ್ಯತೀತ JDS ನ ಎಲ್ಲ ಮುಖಂಡರುಗಳು, ನನ್ನ ಸಹೋದರರಾದಂತ ಸಮೃದ್ಧಿ ಮಂಜು ಅವರು, ಜಿಲ್ಲಾಧ್ಯಕ್ಷರಾದಂಥ ವೆಂಕಟೇಶ್ವರ ಅವರು, ಶ್ರೀನಾಥ್ ಅಣ್ಣವರು, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ನಮ್ಮ ಚೌಡರೆಡ್ಡಿ ಅಣ್ಣವರು, ಇನ್ನು ಉಳಿದಂತ ನಮ್ಮ ನಾರಾಯಣಸ್ವಾಮಣ್ಣವರು, ವೆಂಕಟೇಶ್ವರಣ್ಣವರು ಎಲ್ಲರೂ ಸೇರಿ ನಿಮ್ಮೆಲ್ಲರ ಪರವಾಗಿ ಕುಮಾರಣ್ಣವರು ಕರ್ಕೊಂಡ್ ಬಂದಿದ್ದಾರೆ. ಅವರ ಮಾತಿಗೆ ಗೌರವವನ್ನು ಕೊಡಿ. ನಿಮ್ಮೆಲ್ಲರ ಬೇಡಿಕೆಗೆ ನನಗಂತೂ ಅನಿಸ್ತದೆ, ನಿಮ್ಮ ಬೇಡಿಕೆಗೆ ಎಲ್ಲರಿಗೂ ಸ್ಪಂದಿಸಿ ನಮ್ಮ ರಾಜ್ಯದವರು, ಈ ಕನ್ನಡ ನಾಡಿನ ಮಣ್ಣಿನ ಮಕ್ಕಳು ಇವರೆಲ್ಲರೂ ಅವರ ಪರವಾಗಿ ನಾನು ಮಾಡ್ತೀನಿ ಅಂತಕ್ಕಂಥ ಎಲ್ಲ ಆತ್ಮವಿಶ್ವಾಸ ನಮಗಂತೂ ಇದೆ. ಅವರ ಮಾತನ್ನ ಕೇಳಿ ನಾನು ಹೆಚ್ಚಾಗಿ ಭಾಷಣ ಮಾಡಕ್ ಹೋಗುದಿಲ್ಲ, ಈ ವಿಷಯ ಹೇಳಕ್ ಮಾತ್ರ ಅಷ್ಟೇ ನಮ್ಮ ಮೈಕ್ ತಗೊಂಡೆ. ಧನ್ಯವಾದ.